ಒಂದು ಟೀಮ್ ಆಗಲಿ ಅಥವಾ ಒಂದು ಆಟ ಆಗಲಿ ಯಾವತ್ತಿದ್ರೂ ನಮ್ಮ ಕಡೆ ನಮ್ಮ ಮನೆ ಅಂಗಳದಲ್ಲಿ ಆಡೋಕೆ ಇಷ್ಟಪಡ್ತಾರೆ. ಯಾಕಂದರೆ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಜನರ ಜೊತೆ ಆಡುವ ಆಸೆ, ಆ ಒಂದು ಖುಷಿನೇ, ಆ ಒಂದು ಫೀಲಿಂಗೇ ಬೇರೆ. ನಮಸ್ತೆ, ನಾನು ನಿಮ್ಮ ನರಕು ಕನ್ನಡಿಗ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPL 24ರ ಮ್ಯಾಚ್ RCB ವರ್ಸಸ್ ಡೆಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಆ್ಯಂಡ್ ಈ ಮ್ಯಾಚನ್ನು ಆಡಲಾಗುತ್ತೆ RCBಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಕ್ರೀಡಾಂಗಣ. ಈ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸನ್ನು ವಿನ್ ಮಾಡ್ತಾರೆ. ಅವರು ಫೀಲ್ಡಿಗನ್ನು ಆಯ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಂದು IPL ತಂಡಗಳಿಗೆ ತಮ್ಮ ಹೋಮ್ ಗ್ರೌಂಡ್ದಲ್ಲಿ ಆಡೋದಂದ್ರೆ ಬಹಳಷ್ಟು ಅಡ್ವಾಂಟೇಜನ್ನು ಸಿಗುತ್ತೆ. RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚಲ್ಲಿ RCB ತಮ್ಮ ಹೋಮ್ ಗ್ರೌಂಡಲ್ಲಿ 163 ರನ್ನ ಮಾತ್ರ ಕಲೆ ಹಾಕುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಥವಾ ಗ್ರೌಂಡ್ ಬಗ್ಗೆ ಮಾತಾಡೋದಾದ್ರೆ, ಗ್ರೌಂಡ್ ತುಂಬಾ ಚಿಕ್ಕ ಗ್ರೌಂಡೇ. ಬೇರೆ ಗ್ರೌಂಡನ್ನು ಕಂಪೇರ್ ಮಾಡಿದ್ರೆ ಬಹಳಷ್ಟು ಚಿಕ್ಕದಾದ ಗ್ರೌಂಡ್ ಆಗುತ್ತೆ. ಈ ಗ್ರೌಂಡಲ್ಲಿ ಅಪೋಸಿಟ್ ಟೀಮಿಗೆ ಚೇಸಿಂಗ್ ಕೊಡೋದಾದ್ರೆ ರನ್ ಮಾತ್ರ 240ಕ್ಕೆ ಜಾಸ್ತಿನೇ ಆಗಿದೆ. ಅದಕ್ಕೆ RCB ಅವರು ಬಹಳಷ್ಟು ಟ್ರೈ ಮಾಡಿದ್ರು. 163ಕ್ಕೆ ಮ್ಯಾಚ್ ಅಲ್ಲಿಗೆ ಮುಗೀತು. ಆದರೆ ಇದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಹಳಷ್ಟು ಟಫ್ ಮ್ಯಾಚ್ ಆಗಿತ್ತು. 163 ರನ್ ಕೂಡ ಚೇಸ್ ಮಾಡೋಕ್ಕೆ ಅವರು ಕಷ್ಟಪಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ ವಿಕೆಟ್ಸ್ಗಳನ್ನು ಕಳ್ಕೊಂಡ್ಮೇಲೆ. ಆದರೆ ನಮ್ಮ ಕನ್ನಡಿಗ KL ರಾಹುಲ್ ರವರು ಈ ಮ್ಯಾಚನ್ನು ಶುರುವಿಂದ ಕೊನೆ ತನಕ ಒಯ್ತಾರೆ, ಜೊತೆಗೆ ಫಿನಿಶ್ ಕೂಡ ಮಾಡ್ತಾರೆ. ಆದರೆ ಫಿನಿಶ್ ಮಾಡಿದ ಮೇಲೆ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಎಪಿಕ್ ಸೆಲೆಬ್ರೇಷನನ್ನು ಅವರಲ್ಲಿ ಕೊಡ್ತಾರೆ. ಬಟ್ ಆ ಒಂದು ಸೆಲೆಬ್ರೇಷನ್ ಬಹಳಷ್ಟು ಟೀಕೆಗೆ, ಟ್ರೋಲ್ಸ್ಗಳಿಗೆ ಒಳಗಾಗಿದೆ. ಕೆಲವೊಬ್ರು ಇದನ್ನ ರಾಹುಲ್ ಅವರ ಕಂಬ್ಯಾಕ್ ಅಂತ ಅನ್ಕೊಂಡು ಖುಷಿಯಾಗಿದ್ರು, ಅಂಡ್ ಇನ್ ಕೆಲವೊಬ್ರು ಇದನ್ನ ಟ್ರೋಲ್ ಮಾಡಿದ್ದಾರೆ. ಜೊತೆಗೆ ಈಗ ಇದು ರಿವೆಂಜ್ ಲೆವೆಲ್ಗೆ ಹೇಳಿದೆ. ಅಫ್ಕೋರ್ಸ್ ಒಂದು ಟೀಮ್ ಸೋತಾಗ ಆ ಟೀಮಿಗೆ ಫಸ್ಟ್ ಆಫ್ ಆಲ್ ಬಹಳಷ್ಟು ಬೇಜಾರಾಗಿರುತ್ತೆ. ಅದು ಯಾವುದೊಬ್ಬ ಪ್ಲೇಯರು ಅದೇ ಟೈಮಲ್ಲಿ ಆ ಟೀಮ್ನ ಈ ಹರ್ಟ್ ಆಗೋ ಥರ ಏನಾದರೂ ಸೆಲೆಬ್ರೇಷನ್ ಮಾಡಿದ್ರೆ ಅಫ್ಕೋರ್ಸ್ ಅಲ್ಲಿ ಕೋಪ ಅನ್ನೋದು ಬಂದೇ ಬರುತ್ತೆ. ಹೀಗೆ ಯಾಕೆ ಮಾಡಿದ್ರಂತ KL ರಾಹುಲ್ ಅವರನ್ನ ಕೇಳಿದಾಗ ಅವರು ಈ ರೀತಿಯಾಗಿ, ಈ ಮೊದಲೇ KL ರಾಹುಲ್ ಅವರು ಹೇಳಿರುವಂತೆ, ನನಗೆ ಕಾಂತಾರ ಸಿನಿಮಾ ಬಹಳಷ್ಟು ಇಷ್ಟವಾದ ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಇದು ನನ್ನ ಜನರಿಗೆ ಸೇರಿದ ನೆಲ, ಇದು ನನ್ನ ಜಾಗ ಅಂತ ಒಂದು ಎಪಿಕ್ ಸೀನ್ ಇದೆ. ಆ ಸೀನು ನನಗೆ ಬಹಳಷ್ಟು ಇಷ್ಟವಾಗಿತ್ತು. ಆ ಸೀನನ್ನು ನಾನು ಇಲ್ಲಿ ರೀಕ್ರಿಯೇಟ್ ಮಾಡ್ಬೇಕನ್ನಿಸ್ತು. ಅದಕ್ಕೆ ನಾನು ಇಲ್ಲಿವನೇ, ಇದು ನನ್ನ ಜಾಗ ಅಂತ ನಾನು ಖುಷಿಯನ್ನು ಪಟ್ಟಿದ್ದೀನಿ, ಸೆಲೆಬ್ರೇಷನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನು ಇನ್ನೊಂದು ಕಡೆ ಗಮನ ಇಟ್ಟು ನೋಡಿದಾಗ, ಈ ಮೊದಲೇ ರಾಹುಲ್ ಅವರು ಹೇಳಿದ್ರು, ನನ್ನ ಟೀಮ್ ಕಡೆಯಿಂದ ಅಂದರೆ RCB ಕಡೆಯಿಂದಲೇ ಆಡೋಕ್ಕೆ ಇಷ್ಟಪಡ್ತೀನಿ ಅಂತ. ಆದರೆ RCB ಮ್ಯಾನೇಜ್ಮೆಂಟ್ ತಲೆಯಂತಿದ್ದು ಹೋಗಲಿಲ್ಲ, ಅವ್ರನ್ನ ಕೈ ಬಿಟ್ಟರು. ಹಾಗೆ ಯಾವುದೊಬ್ಬ ಪ್ಲೇಯರು ಅಂದರೆ ಒಂದು ಕಡೆ ಆಡಬೇಕಂತ ಇಷ್ಟಪಡ್ತಾರೆ, ಬಟ್ ಅದನ್ನು ಆ ಒಂದು ಟೀಮಿನ ಮ್ಯಾನೇಜ್ಮೆಂಟನ್ನು ಅವರಿಗೆ ಅವಕಾಶವನ್ನು ಕೊಡದೇ ಇದ್ದರೆ ಅಫ್ಕೋರ್ಸ್ ಈಗೋ ಹರ್ಟ್ ಆಗೇ ಆಗುತ್ತೆ. ಸೊ ಅವರ ಈ ಒಂದು ಸೆಲೆಬ್ರೇಷನ್ಗೆ ಇದು ಕೂಡ ಕಾರಣ ಆಗಿರುತ್ತೆ. ಸೊ ಈಗ ಮ್ಯಾಟರ್ ಆಗಿರೋದು, ಈಗ ನೆಕ್ಸ್ಟ್ ಮ್ಯಾಚ್ ಇರೋದು ಡೆಲ್ಲಿ ವರ್ಸಸ್ RCB 27ನೇ ತಾರೀಕಿಗೆ. ಇನ್ ಕೇಸ್ RCB ಅವರು ಅವರ ಹೋಮ್ ಗ್ರೌಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಹೋಮ್ ಗ್ರೌಂಡ್ನಲ್ಲಿ ವಿನ್ನಿಂಗ್ ಆದರೆ, ಸೊ ನಾವು ಈ ಸೆಲೆಬ್ರೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ RCB ಟೀಮ್ ಕಡೆಯಿಂದ. ಆದರೆ ಇದನ್ನ ರಿವೆಂಜ್ ಆಗಿ ತಗೊಳ್ಳೋದು ಇದು ಸರಿಯಲ್ಲ. ಯಾಕಂದ್ರೆ ಯಾವುದೊಬ್ಬ ಪ್ಲೇಯರ್ ಆಗಲಿ ತಮ್ಮ ಒಂದು ವಿನ್ನಿಂಗ್ಸ್ ಅಲ್ಲಿ ಬೆಸ್ಟ್ ಕೊಡ್ತಾರಂದ್ರೆ, ಒಂದು ಟೀಮ್ನ ಸೋಲು ಅದು ಫಿಕ್ಸ್ ಆದಾಗ, ಬಟ್ ಅಲ್ಲಿ ಒಬ್ಬ ಪ್ಲೇಯರ್ ಆ ಟೀಮನ್ನು 99 ಸೋಲೋ ಟೀಮನ್ನು 99% ವಿನ್ ಆಗೋ ಟೀಮ್ ಮಾಡ್ತಾನಂದ್ರೆ, ಆ ಟೀಮ್ನ ಪ್ಲೇಯರ್ನ ಸೆಲೆಬ್ರೇಷನ್ ಮೆಚ್ಚಲೇಬೇಕು. ಅದು ಯಾವ ರೀತಿಯಾಗಿ ಮಾಡಲಿ, ಯಾಕಂದ್ರೆ ಇಡೀ ಒಂದು ಸೋಲೋ ಟೀಮ್ನ ವಿನ್ನಿಂಗ್ ಕಡೆ ಹೋಯ್ತಾನಂದ್ರೆ ಸೊ ಇದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಈಗ ಬಹಳಷ್ಟು ಜನ ಆ ಮ್ಯಾಚ್ಗೋಸ್ಕರ ಕಾಯ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ.